ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಲ್ಲ ಸ್ತ್ರೀಯರು ಕೂಡ ಸ್ವಲ್ಪ ಸಮಯ ಬಿಡುವು ಮಾಡಿಕೊಂಡು ನಾನು ಈಗ ಹೇಳುತ್ತಿರುವ ಈ ವಿಷಯವನ್ನ ಕೇಳಲೇಬೇಕು. ನಾನು ಈಗ ಹೇಳುತ್ತಿರುವ ಈ ವಿಷಯಗಳನ್ನ ಪಾಲಿಸಿದರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತದೆ. ಸ್ತ್ರೀಯನ್ನು ಲಕ್ಷ್ಮಿ ಸ್ವರೂಪ ಎಂದು ಭಾವಿಸುತ್ತಾರೆ. ಆದ್ದರಿಂದ ಸ್ತ್ರೀಯರು ಮಾಡುವ ಕೆಲವು ಕೆಲಸಗಳಿಂದ ಮನೆಗೆ ಅಖಂಡ ರಾಜಯೋಗ ಬರುತ್ತದೆ. ಹಾಗೆಯೇ ಗೊತ್ತಾಗದೆ ಕೆಲವು ಮಾಡುವ ಕೆಲಸಗಳಿಂದ ದರಿದ್ರ ದೇವತೆ ಮನೆಯಲ್ಲಿ ಕುರ್ಚಿ ಹಾಕಿಕೊಂಡು ಕುಳಿತುಕೊಳ್ಳುತ್ತಾಳೆ. ಆದ್ದರಿಂದ ಸ್ತ್ರೀಯರು ತಪ್ಪದೆ ತಿಳಿದುಕೊಳ್ಳಬೇಕಾದ ಕೆಲವು ವಿಷಯಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ನಿಮ್ಮಲ್ಲೊಂದು ಸ್ಮಾಲ್ ರಿಕ್ವೆಸ್ಟ್, ಈ ವಿಡಿಯೋಗೊಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನಮ್ಮ ಕುಟುಂಬದಲ್ಲಿರುವ ಕಷ್ಟಗಳು ಪರಿಹಾರವಾಗಿ ಸಕಲ ಐಶ್ವರ್ಯಗಳು ಸಿದ್ಧಿಸಲಿ ಎಂದು ಓಂ ಶ್ರೀ ಮಹಾಲಕ್ಷ್ಮಿ ಎಂದು ಕಮೆಂಟ್ ಮಾಡೋ ಮೂಲಕ ನಿಮ್ಮ ಕೃತಜ್ಞತೆಯನ್ನ ತಿಳಿಸಿ. ನಮ್ಮಲ್ಲಿ ತುಂಬಾ ಮಂದಿ ಪ್ರತಿದಿನವೂ ಕೂಡ ಪೂಜೆ ಮಾಡುತ್ತಿರುತ್ತೇವೆ. ಅದರಲ್ಲೂ ಬ್ರಹ್ಮ ಮುಹೂರ್ತದಲ್ಲಿ ಮಾಡುವ ಪೂಜೆಗೆ ಕೋಟಿ ಜನ್ಮದ ಪುಣ್ಯ ಫಲಗಳು ಸಿಗುತ್ತವೆ. ಆದರೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆ ಮಾಡದಿರುವವರು ತಪ್ಪದೆ ಬೆಳಿಗ್ಗೆ 10 ಗಂಟೆಯ ಒಳಗೆ ಪೂಜೆಯನ್ನ ಪೂರ್ತಿ ಮಾಡಬೇಕು. ಬೆಳಿಗ್ಗೆ 10 ಗಂಟೆ ದಾಟಿದ ನಂತರ ನಿತ್ಯ ಪೂಜೆಯನ್ನ ಮಾಡಬಾರದು. ನೀವು 10 ಗಂಟೆಯ ನಂತರ ಪೂಜೆಯನ್ನ ಮಾಡಿದರೆ ಅವುಗಳಿಗೆ ಯಾವುದೇ ರೀತಿಯ ಪ್ರತಿಫಲ ಸಿಗುವುದಿಲ್ಲ. ಬೆಳಿಗ್ಗೆ ದೀಪಾರಾಧನೆಯನ್ನ ಮಾಡದಿರುವವರು ಸಾಯಂಕಾಲದ ಸಮಯದಲ್ಲಿ ದೀಪಾರಾಧನೆಯನ್ನ ಮಾಡಿ. ಸಾಯಂಕಾಲದ ಸಮಯದಲ್ಲಿ ಮಾಡುವ ದೀಪಾರಾಧನೆಗೆ 2 ಪಟ್ಟು ಪ್ರತಿಫಲಗಳು ಸಿಗುತ್ತವೆ. ಸ್ತ್ರೀಯರು ಊಟ ಮಾಡುವ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ತಮ್ಮ ಕಾಲುಗಳನ್ನು ಅಲ್ಲಾಡಿಸಬಾರದು. ಯಾವ ಸ್ತ್ರೀ ಕಾಲುಗಳನ್ನು ಅಲ್ಲಾಡಿಸುತ್ತಿರುತ್ತಾಳೋ ಆ ಮನೆ ಅಗಾಧಕ್ಕೆ ಗುರಿಯಾಗುತ್ತದೆ. ಆ ಮನೆಯ ಮೇಲೆ ಲಕ್ಷ್ಮೀ ದೇವಿ ಕೋಪವನ್ನ ತೋರಿಸುತ್ತಾರೆ. ಇದರಿಂದ ಆ ಕುಟುಂಬಕ್ಕೆ ಎಷ್ಟೋ ಸಮಸ್ಯೆಗಳು ಎದುರಾಗುತ್ತವೆ. ನಮ್ಮ ಮನೆಯಲ್ಲಿರುವ ಒಲೆಯನ್ನು ಲಕ್ಷ್ಮಿ ಸ್ವರೂಪವೆಂದು ಭಾವಿಸುತ್ತೇವೆ. ಆದ್ದರಿಂದ ನಿಮ್ಮ ಮನೆಯಲ್ಲಿ ದುಡ್ಡು ಸಮೃದ್ಧವಾಗಿ ಇರಬೇಕು ಅಂದ್ರೆ ಪ್ರತಿ ಶುಕ್ರವಾರ ನಿಮ್ಮ ಮನೆಯಲ್ಲಿರುವ ಒಲೆಯನ್ನ ಶುಚಿ ಮಾಡಿಕೊಂಡು ಅರಿಶಿಣ ಕುಂಕುಮವನ್ನ ಹಚ್ಚಿ ಪೂಜೆ ಮಾಡಬೇಕು. ಸ್ತ್ರೀಯರು ಮುಟ್ಟಾದ ಮೊದಲನೆಯ ದಿನ ಅವರ ಮನೆಯ ದೇವರ ಕೋಣೆಯನ್ನ ಮುಚ್ಚಬೇಕು. ಈ ರೀತಿ ಮಾಡದೆ ಹೋದರೆ ನಿಮ್ಮ ಮನೆಯಲ್ಲಿರುವ ದೈವ ಶಕ್ತಿ ನಶಿಸಿ ಹೋಗಿ ನಿಮ್ಮ ಮನೆಯ ಒಳಗೆ ದುಷ್ಟ ಶಕ್ತಿಗಳು ಪ್ರವೇಶ ಮಾಡುತ್ತವೆ. ಸ್ತ್ರೀಯರು ಮುಟ್ಟಾದ ಮೊದಲನೇ 4 ದಿನ ಮನೆಯಲ್ಲಿ ಪೂಜೆ ಮಾಡಬಾರದು. ಹೊಸ ಬಟ್ಟೆಗಳನ್ನ ಧರಿಸಬಾರದು. ಮೊದಲ 3 ದಿನ ಮನೆಯಲ್ಲೆಲ್ಲ ಓಡಾಡಬಾರದು. ಅಡುಗೆ ಮನೆಯಲ್ಲಿರುವ ಎಲ್ಲ ವಸ್ತುಗಳನ್ನು ಮುಟ್ಟಬಾರದು. ಈ 3 ದಿನಕ್ಕೆ ಸಂಬಂಧಪಟ್ಟಂತೆ ಕೆಲವು ವಸ್ತುಗಳನ್ನು ಪ್ರತ್ಯೇಕವಾಗಿ ಇಟ್ಟುಕೊಂಡು ಅವುಗಳನ್ನು ಮಾತ್ರ ಉಪಯೋಗಿಸುವುದು ತುಂಬಾ ಒಳ್ಳೆಯದು. ಅದು ಶುಭದಾಯಕವೂ ಕೂಡ. ಇನ್ನು ಮುಟ್ಟಾದ 5ನೇ ದಿನ ಮಧ್ಯಾಹ್ನ 12 ಗಂಟೆಯ ಒಳಗೆ ತಲೆ ಸ್ನಾನವನ್ನ ಮಾಡಿ ಒಂದು ಚಿಕ್ಕ ಅರಿಶಿಣದ ಉಂಡೆಯನ್ನು ನುಂಗಬೇಕು. ಇದು ನಮ್ಮ ಹಿರಿಯರ ಆಚಾರವಾಗಿದೆ. ಒಂದು ವೇಳೆ ಇದನ್ನ ಮಾಡದೆ ಹೋದರೆ ಕಾಶಿಯಲ್ಲಿ ಗೋವನ್ನ ಬಲಿ ನೀಡಿದ ಪಾಪವನ್ನ ಅನುಭವಿಸುತ್ತೀರಾ. ಆದ್ದರಿಂದ ನಿಮಗೆ ಎಷ್ಟೇ ಕೆಲಸವಿದ್ದರೂ ಕೂಡ 5ನೇ ದಿನ ತಲೆ ಸ್ನಾನವನ್ನ ಮಾಡಿ ಒಂದು ಚಿಕ್ಕ ಅರಿಶಿಣದ ಉಂಡೆಯನ್ನು ನುಂಗಬೇಕು. ಈ ರೀತಿ ಮಾಡುವುದರಿಂದ ನಿಮ್ಮ ಶರೀರ ಶುದ್ಧಿ ಆಗುವುದರ ಜೊತೆಗೆ ಆರೋಗ್ಯ ಪರವಾಗಿಯೂ ಕೂಡ ಒಳ್ಳೆಯದಾಗುತ್ತದೆ. 5ನೇ ದಿನ ಮನೆಯನ್ನ ಪೂರ್ತಿಯಾಗಿ ಶುಚಿ ಮಾಡಬೇಕು. ಹಾಗೆಯೇ ನೀವು ಉಪಯೋಗಿಸಿದ ಬೆಡ್ ಶೀಟ್ ಮತ್ತು ಡೋರ್ ಮ್ಯಾಟ್ ಗಳನ್ನು ಕೂಡ ಶುಚಿಗೊಳಿಸಬೇಕು. ಈ ರೀತಿಯ ಕೆಲಸಗಳನ್ನ ಮಾಡುವುದನ್ನ ಈಗಿನ ಜನರೇಷನ್ ಅವರು ಮೂಢನಂಬಿಕೆ ಎಂದು ಭಾವಿಸುತ್ತಾರೆ. ಆದರೆ ಈ ರೀತಿಯ ಕೆಲವು ನಿಯಮಗಳನ್ನ ಪಾಲಿಸದೆ ಹೋದರೆ ಅದರಿಂದ ಆಗುವ ಪರಿಣಾಮಗಳನ್ನ ತಡೆದುಕೊಳ್ಳುವುದಕ್ಕೆ ಆಗುವುದಿಲ್ಲ. ಮುಟ್ಟಾದ 5ನೇ ದಿನ ಮನೆಯನ್ನ ಶುಚಿಗೊಳಿಸಿಕೊಂಡು ಮನೆಯಲ್ಲಿ ಪೂಜೆ ಮಾಡಬಹುದು. ನಮ್ಮ ಹಿಂದೂ ಪುರಾಣದ ಪ್ರಕಾರ ಪೊರಕೆಯನ್ನು ಲಕ್ಷ್ಮೀ ದೇವಿಯ ಸ್ವರೂಪ ಎಂದು ಭಾವಿಸುತ್ತಾರೆ. ಆದ್ದರಿಂದ ಮನೆಯಲ್ಲಿರುವ ಪೊರಕೆಯನ್ನ ಅಪ್ಪಿತಪ್ಪಿಯೂ ಕೂಡ ಕಾಲಿನಿಂದ ತಳ್ಳಬಾರದು. ಆ ರೀತಿ ಮಾಡಿದರೆ ಲಕ್ಷ್ಮೀ ದೇವಿಯನ್ನ ಅವಮಾನಿಸಿದಂತೆ ಆಗುತ್ತದೆ. ಹಾಗೆಯೇ ಈ ಪೊರಕೆಯನ್ನ ಹಳ್ಳಿ ಕಡೆ ಕೆಲವು ಕೀಟಗಳನ್ನ ಕೊಲ್ಲುವುದಕ್ಕೆ ಉಪಯೋಗಿಸುತ್ತಾರೆ. ಈ ರೀತಿ ಯಾರು ಮಾಡುತ್ತಾರೋ ಅಂತವರ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ. ಇಂಥವರ ಮನೆಯಲ್ಲಿ ಯಾವಾಗಲೂ ಕೂಡ ಅನಾರೋಗ್ಯ ಸಮಸ್ಯೆ ಎದುರಾಗುತ್ತಿರುತ್ತದೆ. ಸ್ತ್ರೀಯರು ಅಡುಗೆ ಮಾಡುತ್ತಿರುವಾಗ ಒಲೆಯ ಮೇಲೆ ಯಾವಾಗಲೂ ಕೂಡ ಎಂಜಲು ಪಾತ್ರೆಗಳನ್ನ ಇಡಬಾರದು. ಮುಖ್ಯವಾಗಿ ರಾತ್ರಿಯ ಸಮಯದಲ್ಲಿ ಆಹಾರ ಪದಾರ್ಥಗಳು ಖಾಲಿಯಾಗಿರುವ ಪಾತ್ರೆಗಳನ್ನ ಗ್ಯಾಸ್ ಮೇಲೆ ಹಾಗೆ ಬಿಡಬಾರದು. ಈ ರೀತಿಯ ತಪ್ಪುಗಳನ್ನ ನೀವು ಎಂದಿಗೂ ಕೂಡ ಮಾಡಬೇಡಿ. ಒಂದು ವೇಳೆ ನೀವು ಈ ರೀತಿ ಮಾಡಿದರೆ ಲಕ್ಷ್ಮೀ ದೇವಿ ಆ ಕ್ಷಣವೇ ಮನೆಯಿಂದ ಹೊರಟು ಹೋಗುತ್ತಾರೆ. ನಿಮ್ಮ
ಮನೆಗೆ ಬಡತನ ಆವರಿಸುತ್ತದೆ, ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ತಾಂಡವಾಡುತ್ತದೆ. ಆದ್ದರಿಂದ ರಾತ್ರಿ ಮಲಗುವ ಮುನ್ನ ನಿಮ್ಮ ಎಂಜಲು ಪಾತ್ರೆಗಳನ್ನ ಶುಚಿ ಮಾಡಿ. ನಮ್ಮ ಮನೆಯ ಮುಖ್ಯ ದ್ವಾರವನ್ನ ಅದೃಷ್ಟದ ದ್ವಾರ ಎಂದು ಭಾವಿಸುತ್ತಾರೆ. ಆದ್ದರಿಂದ ಯಾವ ಸ್ತ್ರೀ ಮನೆಯ ಮುಖ್ಯ ಬಾಗಿಲನ್ನ ಶಬ್ದ ಬರುವಂತೆ ತೆಗೆಯುತ್ತಾಳೋ ಆ ಮನೆಯಲ್ಲಿರುವ ಲಕ್ಷ್ಮೀ ದೇವಿ ಕೋಪದಿಂದ ಹೊರಟು ಹೋಗುತ್ತಾರೆ. ನಿಮ್ಮ ಮನೆಯಲ್ಲಿರುವ ದುಡ್ಡು ಕೂಡ ನೀರಿನಂತೆ ಖರ್ಚಾಗುತ್ತದೆ. ಆದ್ದರಿಂದ ಅಪ್ಪಿತಪ್ಪಿಯೂ ಕೂಡ ಮನೆಯ ಬಾಗಿಲನ್ನ ಜೋರಾಗಿ ಹಾಕಬೇಡಿ, ಇದು ನಿಮ್ಮ ಮನೆಯನ್ನ ಸರ್ವನಾಶ ಮಾಡುತ್ತದೆ. ಯಾವ ಸ್ತ್ರೀ ತನ್ನ ಗಂಡನನ್ನು ತುಂಬಾ ಪ್ರೀತಿಯಿಂದ ಸಂತೋಷವಾಗಿ ನೋಡಿಕೊಳ್ಳುತ್ತಾಳೋ ಅಂತವರ ಮನೆಯಲ್ಲಿ ಲಕ್ಷ್ಮೀ ದೇವಿ ತಾಂಡವಾಡುತ್ತಿರುತ್ತಾಳೆ. ಪ್ರಸ್ತುತ ಕಾಲದಲ್ಲಿ ತುಂಬಾ ಮಂದಿ ಹೆಣ್ಣು ಮಕ್ಕಳು ಕೂದಲನ್ನು ಹಾಗೆ ಬಿಟ್ಟುಕೊಂಡು ತಿರುಗಾಡುತ್ತಿರುತ್ತಾರೆ. ಈ ರೀತಿಯಾಗಿ ಯಾವ ಸ್ತ್ರೀ ಮಾಡುತ್ತಾಳೋ ಆ ಮನೆಯು ದೌರ್ಭಾಗ್ಯವನ್ನು ಅನುಭವಿಸುತ್ತದೆ. ಸ್ತ್ರೀಯರು ಯಾವಾಗಲೂ ತಮ್ಮ ಕೂದಲನ್ನ ಸೊಂಟದಿಂದ ಕೆಳಗಡೆ ಬಿಡಬಾರದು. ಸ್ತ್ರೀಯರು ಕೂದಲನ್ನ ಹಾಗೆ ಬಿಟ್ಟುಕೊಳ್ಳದೆ ಜಡೆಯನ್ನ ಹಾಕಿಕೊಳ್ಳಬೇಕು. ಹಾಗೆಯೇ ಸಾಯಂಕಾಲ 6 ಗಂಟೆಯ ನಂತರ ಮನೆಯನ್ನ ಶುಚಿಗೊಳಿಸಬಾರದು. ಯಾವ ಸ್ತ್ರೀ ಸಾಯಂಕಾಲದ ಸಮಯದಲ್ಲಿ ಮನೆಯನ್ನ ಗುಡಿಸುತ್ತಿರುತ್ತಾಳೋ ಅಂತವರ ಮನೆಗೆ ದೌರ್ಭಾಗ್ಯ ಪ್ರವೇಶ ಮಾಡುತ್ತದೆ, ಧನ ಧಾನ್ಯಗಳಿಗೆ ಕೊರತೆ ಏರ್ಪಡುತ್ತದೆ. ಆದ್ದರಿಂದ ಸಾಯಂಕಾಲ 5 ಗಂಟೆಯ ಒಳಗೆ ಮನೆಯನ್ನ ಗುಡಿಸಬೇಕು. ಅದೇ ರೀತಿ ಊಟ ಮಾಡುವಾಗ ಅನ್ನದ ಅಗುಳುಗಳನ್ನ ತಟ್ಟೆಯ ಸುತ್ತಲೂ ಬೀಳಿಸಬಾರದು. ಒಂದು ಅಗುಳು ಕೂಡ ಕೆಳಗೆ ಬೀಳದ ಹಾಗೆ ಊಟ ಮಾಡಬೇಕು. ಅಕಸ್ಮಾತ್ ಆಗಿ ಬಿದ್ದರೂ ಕೂಡ ತಕ್ಷಣ ಅನ್ನದ ಅಗುಳುಗಳನ್ನ ತೆಗೆದುಕೊಳ್ಳಿ, ಏಕೆಂದರೆ ಆ ಅನ್ನವು ಅನ್ನಪೂರ್ಣೇಶ್ವರಿ ಸ್ವರೂಪ. ಅದನ್ನ ಕಾಲಿನಿಂದ ತುಳಿಯಬಾರದು. ನೀವು ಊಟ ಮಾಡಿದ ನಂತರ ಕೈಯನ್ನು ತೊಳೆಯದೆ ಹಾಗೆ ಎದ್ದು ಹೋಗಬೇಡಿ, ಏಕೆಂದರೆ ಊಟ ಮಾಡಿದ ತಟ್ಟೆಯನ್ನ ಒಣಗಿಸಬಾರದು. ಅದು ನಿಮ್ಮ ಮನೆಗೆ ದಾರಿದ್ರ್ಯವನ್ನ ತರುತ್ತದೆ. ಊಟ ಮಾಡುವಾಗ ಸೀನಿದರೆ ತಕ್ಷಣ ಅಲ್ಲಿಂದ ಎದ್ದು ಹೋಗಿ ಕೈಯನ್ನು ತೊಳೆದುಕೊಂಡು ಊಟವನ್ನ ಮಾಡಬೇಕು. ಕುಳಿತುಕೊಂಡು ಊಟ ಮಾಡಬೇಕು. ಅದನ್ನ ಬಿಟ್ಟು ನಿಂತುಕೊಂಡು ಊಟ ಮಾಡಬಾರದು, ಏಕೆಂದರೆ ಅನ್ನಪೂರ್ಣೇಶ್ವರಿಯನ್ನ ಅವಮಾನ ಮಾಡಿದಂತೆ. ಸೂರ್ಯಾಸ್ತದ ನಂತರ ಯಾರಿಗೂ ಕೂಡ ದುಡ್ಡನ್ನ ಕೊಡಬಾರದು. ಹಾಗೆ ಯಾರ ಬಳಿಯೂ ಕೂಡ ಸಾಲವನ್ನ ತೆಗೆದುಕೊಳ್ಳಬಾರದು. ಈ ರೀತಿ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಾ. ಸಾಯಂಕಾಲದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ನೀರನ್ನ ಹಾಕಬೇಡಿ. ತುಳಸಿ ಗಿಡದಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿ ನೆಲೆಸಿರುತ್ತಾರೆ. ಸಾಯಂಕಾಲದ ಸಮಯದಲ್ಲಿ ತುಳಸಿ ಗಿಡವನ್ನ ಮುಟ್ಟದೆ ಅದರ ಮುಂದೆ ದೀಪವನ್ನ ಹಚ್ಚಬೇಕು. ಹಾಗೆಯೇ ಸಾಯಂಕಾಲ 6 ಗಂಟೆ ದಾಟಿದ ನಂತರ ಮನೆಯ ಮುಖ್ಯ ದ್ವಾರವನ್ನ ಮುಚ್ಚಿರಬಾರದು, ಏಕೆಂದರೆ ಸಾಯಂಕಾಲದ ಸಮಯದಲ್ಲಿ ಲಕ್ಷ್ಮೀ ದೇವಿ ಸಂಚಾರ ಮಾಡುತ್ತಿರುತ್ತಾರೆ. ಆದ್ದರಿಂದ ಅಪ್ಪಿತಪ್ಪಿ ಕೂಡ ಸಾಯಂಕಾಲದ ಸಮಯದಲ್ಲಿ ನಿಮ್ಮ ಮನೆಯ ಮುಖ್ಯ ಬಾಗಿಲನ್ನ ಮುಚ್ಚಬೇಡಿ. ಸಾಯಂಕಾಲದ ಸಮಯದಲ್ಲಿ ಸಿಂಹ ದ್ವಾರವನ್ನ ಮುಚ್ಚಿದರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರದೆ ಹೊರಟು ಹೋಗುತ್ತಾರೆ. ಅದೇ ರೀತಿ ಸಾಯಂಕಾಲದ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಿದ್ರೆ ಮಾಡಬಾರದು. ಸಾಯಂಕಾಲದ ಸಮಯದಲ್ಲಿ ಮನೆಯಲ್ಲಿ ನಿದ್ರೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೆ ತುತ್ತಾಗುತ್ತೀರಾ. ಹಾಗೆಯೇ ಮನೆಯ ಹೊಸಲಿನ ಮೇಲೆ ಹೆಣ್ಣು ಮಕ್ಕಳು ಕುಳಿತುಕೊಳ್ಳಬಾರದು. ಇದರಿಂದ ಲಕ್ಷ್ಮೀ ದೇವಿಗೆ ಅಸಂತೃಪ್ತಿ ಉಂಟಾಗುತ್ತದೆ. ಯಾವ ಸ್ತ್ರೀ ಹೊಸಲಿನ ಮೇಲೆ ಅಥವಾ ಬಾಗಿಲಿನ ಮೇಲೆ ಕುಳಿತುಕೊಳ್ಳುತ್ತಾಳೋ ಆಕೆ ಬಯಸಿ ಬಯಸಿ ದಾರಿದ್ರ್ಯವನ್ನ ಪಡೆದುಕೊಳ್ಳುತ್ತಾಳೆ. ನಮ್ಮಲ್ಲಿ ತುಂಬಾ ಮಂದಿ ಮಂಚದ ಮೇಲೆ ಕುಳಿತುಕೊಂಡು ಊಟವನ್ನು ಮಾಡುತ್ತಾರೆ. ಇದು ಕೂಡ ನಿಮ್ಮ ಮನೆಗೆ ಬಡತನವನ್ನ ತೆಗೆದುಕೊಂಡು ಬರುತ್ತದೆ. ಬಂಗಾರದ ಆಭರಣಗಳನ್ನು, ಬೆಳ್ಳಿಯ ಆಭರಣಗಳನ್ನು ಮಂಚದ ಮೇಲೆ ಇಡಬಾರದು. ಈ ರೀತಿ ಮಾಡಿದರೆ ಅವರ ಮನೆಯಲ್ಲಿ ಬಡತನ ಶುರುವಾಗುತ್ತದೆ. ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಅಂದರೆ ಸಿಂಹ ಬಾಗಿಲಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರುತ್ತಾರೆ. ಆದ್ದರಿಂದ ನಿಮ್ಮ ಮುಖ್ಯ ದ್ವಾರವನ್ನ ಪ್ರತಿದಿನ ಶುಚಿಗೊಳಿಸಿ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆ ಮಾಡಬೇಕು. ಯಾವ ಸ್ತ್ರೀ ಬೆಳಿಗ್ಗೆ ಎದ್ದ ತಕ್ಷಣ ಮನೆಯನ್ನು ಶುಚಿಗೊಳಿಸುವುದಿಲ್ಲವೋ ಅಂತವರ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಸ್ತ್ರೀಯನ್ನ ಲಕ್ಷ್ಮೀ ದೇವಿಗೆ ಹೋಲಿಕೆ ಮಾಡುತ್ತಾರೆ. ಅಂತಹ ಸ್ತ್ರೀ ಅಪ್ಪಿತಪ್ಪಿ ಕೂಡ ಮನೆಯಲ್ಲಿ ಅಪಶಕುನದ ಮಾತುಗಳನ್ನ ಆಡಬಾರದು. ಮದುವೆಯಾದ ಹೆಣ್ಣು ಮಕ್ಕಳು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಅಡುಗೆ ಕೆಲಸಗಳನ್ನ ಶುರು ಮಾಡಬೇಕು. ಮದುವೆಯಾದ ಹೆಣ್ಣು ಮಕ್ಕಳು ಬೆಳಿಗ್ಗೆ ಬೇಗನೆ ಏಳಬೇಕು. ಹಾಗೆ ರಾತ್ರಿಯ ಸಮಯದಲ್ಲಿ ನಿದ್ರೆ ಮಾಡದೆ ಎಚ್ಚರದಿಂದಿರಬಾರದು. ಯಾವ ಸ್ತ್ರೀ ರಾತ್ರಿಯ ಸಮಯದಲ್ಲಿ ನಿದ್ರೆ ಮಾಡದೆ ಇರುತ್ತಾಳೋ ಅಂತಹ ಸ್ತ್ರೀಯರಿಗೆ ರಾಹುಕೇತು ದೋಷಗಳು ಏರ್ಪಡುತ್ತವೆ. ಹಾಗೆ ಹೆಚ್ಚಾಗಿ ನಿದ್ರೆ ಮಾಡುವ ಸ್ತ್ರೀಯರಿಗೆ ಅನಾರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಮತ್ತು ಅವರ ಮನೆಯಲ್ಲಿ ಧನ ಹಾನಿಯಾಗುತ್ತದೆ. ವಿವಾಹವಾಗಿರುವ ಹೆಣ್ಣು ಮಕ್ಕಳು ದೀರ್ಘ ಸುಮಂಗಲಿಯಾಗಿರಬೇಕು ಅಂದ್ರೆ ಸ್ತ್ರೀಯರು ತಮ್ಮ ಮಂಗಳ ಸೂತ್ರವನ್ನ, ಕಾಲುಂಗರವನ್ನ, ಕೈಯಲ್ಲಿ ಹಾಕಿರುವ ಬಳೆಗಳನ್ನ ಎಂದಿಗೂ ಕೂಡ ತೆಗೆಯಬಾರದು. ಒಂದು ವೇಳೆ ತೆಗೆದರೆ ನಿಮ್ಮ ಗಂಡನಿಗೆ ಅನಾರೋಗ್ಯ ಸಮಸ್ಯೆ ಉಂಟಾಗುತ್ತದೆ. ಗಂಡನ ಆಯಸ್ಸು ಕೂಡ ಕಡಿಮೆಯಾಗುತ್ತದೆ. ಆದರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು
ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.